ಕದೀಮ ರಾಮಸ್ವಾಮಿಗೆ ಸರ್ವೆ ನಂಬರ್ 103 ಕಬಳಿಸಿ ಕದೀಮ ರಾಮಸ್ವಾಮಿಗೆ ಇದು ಯಾರ ಜಮೀನು? ಇದು ಯಾರ ಜಮೀನು? ಇದನ್ನು ಕಬಳಿಸಿರ್ತಕ್ಕ ಕದೀಮ ಯಾರು? ಇದನ್ನು ಕಬಳಿಸಿರ್ತಕ್ಕಂಥ ಕದೀಮ ಯಾರು? ಆಕರಣ ಹಾಕಿರಿ, ಹಾಕಿರಣ ಹಾಕಿರಿ, ಹಾಕಬೇಕಣ್ಣ ಹಾಕಬೇಕು. ಇದು ಯಾರ ಜಮೀನು? ಇದು ಯಾರ ಜಮೀನು? ಇದು ಯಾರಿಗೆ ಬೇಕು? ಇದು ಯಾರಿಗೆ ಬೇಕು? ಇದು ಯಾರಿಗೆ ಬೇಕು? ಬಂಧುಗಳೇ, పల్లె పల్లె తిరిగామన్నా పల్లెకి వచ్చామన్నా కష్టము సుఖము పంచుకుందాము బరువు భారము మోసుకుందాము లేవరా అన్న కూలి రైతన్నా లేవరా లేవారు అన్న లేవరా అన్న కూలి రైతన్నా లేవరా లేవారు అన్న పల్లెల్లో ఉండే అన్నలు మీరు అందుకుండన్నా ఎండను బండలు గుద్ది మేడలు కట్టిన అన్నలు మేము, మేడలు కట్టిన అన్నలు మేము, ఎండకు వానకి అల్లాడేటి అన్నలు చూడు, అల్లాడేటి అన్నలు చూడు. దోపిడి రాజ్యములోన దొంగల పాలాయరా, దొంగల పాలాయరా. లేవరా అన్న కూలి రైతన్న లేవరా లేవరు అన్న, లేవరా అన్న కూలి రైతన్న లేవరా లేవరు అన్న. పల్లెల్లో ఉండే అన్నలు మీరు అందుకుండన్న సల్లని దండం, అందుకుండన్న సల్లని దండం. పూటకు లేక పేటలో తిరిగే అక్కల మీరు తమ్ముళ్ళ దండం, పల్లె పల్లె తిరిగామన్నా పేటకి వచ్చామన్నా, మరో పల్లెకి వచ్చామన్నా, దోపిడి దొంగల రామస్వామిని, బయట బిల్లు కొడతాం, గుడిసెలు వేసి వాసము చేసి లోకానికి శోభిస్తాము. రాండి రాన్న కూలి రైతన్న రాండి రాండి రో అన్న, రాండి రాన్న దళిత రైతన్న రాండి రాండి రో అన్న, ఎండ్రహన్న గుడిసెల్లో ఇప్పుడు ఎండిరో పల్లెల్లో ఉండే అన్నలు మీరు అందుకుండన్న చల్లని దండం, పల్లెల్లో ఉండే అన్నలు మీరు అందుకుండండి చల్లని దండం. జై భీమ్, జై భీమ్. ಕೆಸರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಂತ ಒಂದು ಮರವಳ್ಳಿ ಗ್ರಾಮದ ವಾಸಿ ರಾಮಸ್ವಾಮಿ ಒಬ್ಬ ಬಲಿಷ್ಠ ವರ್ಗದವರು. ಆದರೆ ಏನು ಬೇಕಾದ್ರೂ ಈ ಸಮಾಜ ಎಲ್ಲ ಮಾಡಿದ್ರೆ ನಡೆಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮಗೆ ಪ್ರಭಾವಿ ರಾಜಕಾರಣಿಗಳಿರುತ್ತೆ, ಯಾರೋ ಒಬ್ಬರು ನಮ್ಮನ್ನು ಹಿಂದಾಕ್ಕೊಳ್ತಾರೆ ಅನ್ನೋ ಒಂದೇ ಒಂದು ಕಾರಣದಿಂದ ಇವತ್ತಿನ ದಿವಸ ಸರ್ಕಾರಿ ಗೋಮಾಳವನ್ನು, ಸರ್ಕಾರಿ ಖರಾಬ್ ಜಮೀನನ್ನು ಇವತ್ತು ಒತ್ತುವರಿ ಮಾಡಿಕೊಂಡು ಅತಿಕ್ರಮಣವಾಗಿ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ. ಇದನ್ನು ಸಂಬಂಧಪಟ್ಟಂಥ ಬಂಗಾರಪೇಟೆ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಸರ್ವೆ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿದ್ದಾರೆ. ಇದು ಖರಾಬ್ ಜಮೀನು, ಇದು ನಿಮಗೆ ಸೇರಿರ್ತಕ್ಕಂಥದ್ದಲ್ಲ, ನಿನಗೂ ಎಂದೂ ಸಲ್ಲದು, ನಿಮಗೆ ಎಂದೂ ಸಲ್ಲದು ಅಂತೇಳಿ ಹೇಳಿ ಕೂಡ ಇವರು ಸರ್ವೆ ಅಧಿಕಾರಿಗಳು ಬೌಂಡ್ರಿ ಫಿಕ್ಸ್ ಮಾಡಿರ್ತಕ್ಕಂಥ ಕಲ್ಲುಗಳನ್ನು ಕಿತ್ತಾಕಿ ಇವತ್ತಿನ ದಿವಸ ರಾಜಾರೋಷವಾಗಿ ಉಳುಮೆ ಮಾಡಿ ನಮಗೆ ಸುಮಾರು ತಲತರಂಥ ರಾಜಕಾರಣಿಗಳಿದ್ದಾರೆ ಅಂದರೆ ಯಾವ ರಾಜಕಾರಣಿಗೂ ನಾವು ಮಣಿಯಲ್ಲ, ರಾಜಕಾರಣಿಗಳ ಮಾತಿಗೆ ಯಾವ ಮಾತಿಗೂ ನಾವು ಮಣಿಯಲ್ಲ. ಈಗಾಗಲೇ ನಾವು ಸಂಬಂಧಪಟ್ಟಂಥ ಬಂಗಾರಪೇಟೆ ತಾಲೂಕು ಜನಪ್ರಿಯ ಶಾಸಕರಾದಂಥ ಎಸ್.ಎನ್. ನಾರಾಯಣಸ್ವಾಮಿಯವರು ಹೇಳಿದ್ದಾರೆ, ಇದು ಸರ್ಕಾರಿ ಗೋಮಾಳ ಜಮೀನು, ಇದನ್ನು ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ, ನೋಡಿ ಸರ್ಕಾರಿ ಗೋಮಾಳ ಜಮೀನು ಆದರೆ ತೆರವುಗೊಳಿಸಲೇಬೇಕಂತಂದ್ಬಿಟ್ಟು ಹೇಳಿ ಅವರೂ ಸಹ ಇದನ್ನು ಸರ್ವೆ ಅಧಿಕಾರಿಗಳಿಗೆ ಹೇಳಿ ಕಲ್ಲು ಫಿಕ್ಸ್ ಮಾಡಿದ್ದಾರೆ. ಆದ್ರೂ ಉದ್ದೇಶಪೂರ್ವಕವಾಗಿ ತನ್ನ ಬಲಿಷ್ಠತನವನ್ನು, ತನ್ನ ಜಾತಿಯ ಬಲಿಷ್ಠತನವನ್ನು ಈ ಕಲ್ಲುಗಳ ಮೇಲೆ ತೋರಿಸಿ ಸರ್ವೆ ಕಲ್ಲುಗಳನ್ನು ಕಿತ್ತಾಕಿದ್ದಾರೆ. ಇಂಥ ಒಂದು ರಾಮಸ್ವಾಮಿಗೆ ನೀಚಗಟ್ಟ ರಾಮಸ್ವಾಮಿ, ಲಜ್ಜೆಗಟ್ಟ ರಾಮಸ್ವಾಮಿ, ಈ ಒಂದು ಕೀಚಕ ರಾಮಸ್ವಾಮಿ ಅವರ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ನಾವು ಗುರುವಾರ ಅದು ಸೋಮವಾರದಂದು ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ಹೋರಾಟ ಮಾಡಿ
ಇದೇ ಮಹಿಳಾ ಹೋರಾಟಗಾರರು ಮಹಿಳಾ ಹೋರಾಟಗಾರ್ತಿಯರ ಮೂಲಕ ನಾವು ಇವತ್ತಿನ ದಿವಸ ಗುಡಿಸಲು ಹಾಕೋಕ್ಕೆ ನಾವು ಮುಂದಾಗಿದ್ದೀವಿ. ಇದರ ವಿಚಾರವಾಗಿ ಪೊಲೀಸರು ನಮ್ಮ ವಿರುದ್ಧವಾಗಿ ತಪ್ಪಾಗಿ ತಿಳ್ಕೊಂಡ್ರು ನಾವೇನು ಮಾಡೋಕ್ಕಾಗಲ್ಲ. ದಾಖಲೆಗಳನ್ನ ಪರಿಶೀಲನೆ ಮಾಡಲಿ. ದಾಖಲೆಗಳೇನಾದರೂ ಸರ್ವೆ ನಂಬರ್ 103 ಖರಾಬು ಗೋಮಾಳ ಅಲ್ಲ ಅಂತ ಹೇಳಿದ್ರೆ ಅವರು ನಮ್ಮ ವಿರುದ್ಧವಾಗಿ ಶಿಸ್ತಿನ ಕ್ರಮ ಕೈಗೊಳ್ಬೋದು. ಅದಕ್ಕಂತೂ ನಾವು ಅದಕ್ಕೂ ವೆಲ್ ಆ್ಯಂಡ್ ವೇಸ್ಟ್ ಮಾಡ್ತೀವಿ. ಆದರೆ ಒಂದು ವೇಳೆ ಈ ಸರ್ವೆ ನಂಬರ್ 103 ಗೋಮಾಳ ಮತ್ತು 2 ಎಕರೆ 26 ಗುಂಟೆ ಇದು ಖರಾಬ್ ಜಮೀನು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಈ 2 ಎಕರೆ 26 ಗುಂಟೆಗೆ ಕೇವಲ ದಲಿತರಿಗೆ ಮಾತ್ರ ಸೀಮಿತವಲ್ಲದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಜಾತಿ ಜನಾಂಗದಲ್ಲಿ ಇವತ್ತಿನ ದಿವಸ ಬಡವರಿದ್ದಾರೆ, ನಿವೇಶನಗಳಿಲ್ದಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ, ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಸುಮಾರು ಮಂದಿ ಇದ್ದಾರೆ. ಅಂಥವ್ರಿಗೆ ಒಂದು 20-30 ನಿಗದಿಪಡಿಸಿ ಸರ್ಕಾರ ನಿಗದಿಪಡಿಸಲಿ, ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳನ್ನ ನಿಗದಿಪಡಿಸಿ 20-30 ಒಂದು ಖಾಲಿ ನಿವೇಶನ ನಿಗದಿಪಡಿಸಿ ಅವರಿಗೆ ಹಂಚಿಕೆ ಮಾಡಲಿ. ಅದರ ತನಕ ನಾವಂತೂ ಗುಡಿಸಲು ಹಾಕೋದಂತೂ ಖಂಡಿತ. ಇದರ ವಿರುದ್ಧ ಏನೇ ಪಿತೂರಿ ನಡಲಿ, ಯಾವ ಪ್ರಭಾವಿ ವ್ಯಕ್ತಿಗಳು ಬಂದರೂ ಕೂಡ ನಾವು ಇದಕ್ಕೆ ಮಣಿಲಿಕ್ಕೆ ನಾವು ಸಿದ್ಧವಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ವತಿಯಿಂದ ನಾವು ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸರ್ವೆ ನಂಬರ್ 103ರ ಸಮ್ಯ 2 ಎಕರೆ 26 ಗುಂಟೆ ಜಮೀನನ್ನು ಮುಂದಿನ ವಾರದಲ್ಲಿ ಅಂದರೆ ದಿನಾಂಕ 27ರ ಮೇಲೆ ನಾವು ಇಲ್ಲಿ ಗುಡಿಸಲು ಹಾಕೋಕ್ಕೆ ಮುಂದಾಗ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳಿಗೆ ಈಗಾಗಲೇ ನಾವು ಮನವಿ ಕೊಟ್ಟು ಬಂದಿದ್ವಿ. ಇಲ್ಲಿ ಬಂದು ನಾವು ಹೋರಾಟ ಮಾಡ್ತಾ ಇಲ್ಲ, ಇದು ಒಂದು ಮಾಧ್ಯಮಗಳ ಮೂಲಕ ಈ ರೀತಿ ಗುಡಿಸಲು ಆಗ್ತಾ ಇದ್ದೀವಿ ಅಂತ ಬಿಟ್ಟು ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದೀವಿ. ಇಂಥ ನಮ್ಮ ಹೋರಾಟಗಾರ್ತಿಯರ ಮೂಲಕ, ಇದು ನಮ್ಮ ಅಕ್ಕಗೆಯರ ಮೂಲಕ, ನಮ್ಮ ಮಹಿಳೆಯರ ಮೂಲಕ ನಾವು ಈ ಸಂದರ್ಭದಲ್ಲಿ ನಾವು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಇಲ್ಲಿ ಯಾರು ನಿವೇಶನ ರೈತರಿದ್ದಾರೋ, ನಿವೇಶನ ರೈತರು ಯಾರಿದ್ದಾರೋ, ರೈತ ಅಲ್ಲ ರಹಿತ, ಆ ರಹಿತ ಅಂತಂದರೆ ನಿವೇಶನಗಳಿಲ್ದಿರ್ತಕ್ಕಂಥವ್ರು ಅವ್ರು ಗುರುತಿಸಿ ದಯವಿಟ್ಟು ಇಲ್ಲಿ ಗುಡಿಸಲು ಹಾಕ್ಕೊಳ್ಳೋಕ್ಕೆ ತಾಲೂಕು ದಂಡಾಧಿಕಾರಿಗಳು, ತಾಲೂಕು ಆಡಳಿತ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮಾನ್ಯ ಗೌರವಾನ್ವಿತ ಮಾಧ್ಯಮದ ಮೂಲಕ ಪ್ರಸ್ತುತಪಡಿಸ್ತಾ ನಮ್ಮ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ಮುಖಂಡರುಗಳೊಂದಿಗೆ ರಾಮಚಂದ್ರ, ನಮ್ಮ ನಾರಾಯಣ ಸ್ವಾಮಣ್ಣು, ನಮ್ಮ ಪಿ ನಾರಾಯಣ, ನಮ್ಮ ಸಂತೋಷನ್ನು, ನಮ್ಮ ಶಂಕರ್ನಾಗು, ಹಿರಿಯರು, ನಮ್ಮ ಮಂಜುನಾಥು, ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಅಮರೇಶ್ ಅವರ ನೇತೃತ್ವ, ತಿಪ್ಪಯ್ಯ ಮತ್ತು ನಮ್ಮ ಉಮಾರಾಣಿ ಅಕ್ಕನವರ ಅವ್ರ ನೇತೃತ್ವದಲ್ಲಿ ಉಮಾರಾಣಿಯವರ ನೇತೃತ್ವ ಮತ್ತು ಅವರೆಲ್ಲ ಮಹಿಳಾ ಹೋರಾಟಗಾರ್ತಿಯರ ಮುಖೇನ ನಾವು ಗುಡಿಸಲಾಕಕ್ಕೆ ಮುಂದಾಗ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ಕೆಸರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಂಥ ಒಂದು ಮರವಳ್ಳಿ ಗ್ರಾಮದ ವಾಸಿ ರಾಮಸ್ವಾಮಿ ಒಬ್ಬ ಬಲಿಷ್ಠ ವರ್ಗದವರು. ಆದರೆ ಏನು ಬೇಕಾದ್ರೂ ಈ ಸಮಾಜ ಎಲ್ಲ ಮಾಡಿದ್ರೆ ನಡೆಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮಗೆ ಪ್ರಭಾವಿ ರಾಜಕಾರಣಿಗಳಿರುತ್ತೆ, ಯಾರೋ ಒಬ್ಬರು ನಮ್ಮನ್ನು ಹಿಂದಾಕ್ಕೊಳ್ತಾರೆ ಅನ್ನೋ ಒಂದೇ ಒಂದು ಕಾರಣದಿಂದ ಇವತ್ತಿನ ದಿವಸ ಸರ್ಕಾರಿ ಗೋಮಾಳವನ್ನು, ಸರ್ಕಾರಿ ಖರಾಬ್ ಜಮೀನನ್ನು ಇವತ್ತು ಒತ್ತುವರಿ ಮಾಡಿಕೊಂಡು ಅತಿಕ್ರಮಣವಾಗಿ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ. ಇದನ್ನು ಸಂಬಂಧಪಟ್ಟಂಥ ಬಂಗಾರಪೇಟೆ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಸರ್ವೆ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿದ್ದಾರೆ. ಇದು ಖರಾಬ್ ಜಮೀನು, ಇದು ನಿಮಗೆ ಸೇರಿರ್ತಕ್ಕಂಥದ್ದಲ್ಲ, ನಿನಗೂ ಎಂದೂ ಸಲ್ಲದು ಅಂತೇಳಿ ಹೇಳಿ ಕೂಡ ಇವರು ಸರ್ವೆ ಅಧಿಕಾರಿಗಳು ಬೌಂಡ್ರಿ ಫಿಕ್ಸ್ ಮಾಡಿರ್ತಕ್ಕಂಥ ಕಲ್ಲುಗಳನ್ನು ಕಿತ್ತಾಕಿ ಇವತ್ತಿನ ದಿವಸ ರಾಜಾರೋಷವಾಗಿ ಉಳುಮೆ ಮಾಡಿ ನಮಗೆ ಸುಮಾರು ತಲತರಂಥ ರಾಜಕಾರಣಿಗಳಿದ್ದಾರೆ ಅಂತಾರೆ. ಯಾವ ರಾಜಕಾರಣಿಗೂ ನಾವು ಮಣಿಯಲ್ಲ, ರಾಜಕಾರಣಿ ಮಾತಿಗೆ ಯಾವ ಮಾತಿಗೂ ನಾವು ಮಣಿಯಲ್ಲ. ಈಗಾಗಲೇ ನಾವು ಸಂಬಂಧಪಟ್ಟಂಥ ಬಂಗಾರಪೇಟೆ ತಾಲೂಕು ಜನಪ್ರಿಯ ಶಾಸಕರಾದಂಥ SN ನಾರಾಯಣ ಸ್ವಾಮಣ್ಣವರು ಹೇಳಿದ್ದಾರೆ, ಇದು ಸರ್ಕಾರಿ ಗೋಮಾಳ ಜಮೀನು, ಇದನ್ನು ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ. ನೋಡಿ, ಸರ್ಕಾರಿ ಗೋಮಾಳ ಜಮೀನು ಆದರೆ ಅದು ತೆರವುಗೊಳಿಸಲೇಬೇಕಂತ ಹೇಳ್ಬಿಟ್ಟು ಹೇಳಿ ಅವರು ಸಹ ಇದನ್ನು ಸರ್ವೆ ಅಧಿಕಾರಿಗಳಿಗೆ ಹೇಳಿ ಕಲ್ಲು ಫಿಕ್ಸ್ ಮಾಡಿದರು. ಆದ್ರೂ ಉದ್ದೇಶಪೂರ್ವಕವಾಗಿ ತನ್ನ ಬಲಿಷ್ಠತನವನ್ನು, ತನ್ನ ಜಾತಿಯ ಬಲಿಷ್ಠತನವನ್ನು ಈ ಕಲ್ಲುಗಳ ಮೇಲೆ ತೋರಿಸಿ ಸರ್ವೆ ಕಲ್ಲುಗಳನ್ನ ಕಿತ್ತಾಕಿದ್ದಾರೆ. ಇಂಥ ಒಂದು ರಾಮಸ್ವಾಮಿಗೆ, ನೀಚಗಟ್ಟ ರಾಮಸ್ವಾಮಿ, ಲಜ್ಜೆಗಟ್ಟ ರಾಮಸ್ವಾಮಿ, ಈ ಒಂದು ಕೀಚಕ ರಾಮಸ್ವಾಮಿ ಅವರ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ನಾವು ಗುರುವಾರ ಅದು ಸೋಮವಾರದಂದು ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ಹೋರಾಟ ಮಾಡಿ ಇದೇ ಮಹಿಳಾ ಹೋರಾಟಗಾರ್ತಿಯರ ಮೂಲಕ ನಾವು ಇವತ್ತಿನ ದಿವಸ ಗುಡಿಸಲು ಹಾಕೋಕ್ಕೆ ನಾವು ಮುಂದಾಗಿದ್ದೀವಿ. ಇದರ ವಿಚಾರವಾಗಿ ಪೊಲೀಸರು ನಮ್ಮ ವಿರುದ್ಧವಾಗಿ ತಪ್ಪಾಗಿ ತಿಳ್ಕೊಂಡ್ರು ನಾವೇನು ಮಾಡೋಕ್ಕಾಗಲ್ಲ. ದಾಖಲೆಗಳನ್ನ ಪರಿಶೀಲನೆ ಮಾಡಲಿ. ದಾಖಲೆಗಳೇನಾದರೂ ಸರ್ವೆ ನಂಬರ್ 103 ಖರಾಬು ಗೋಮಾಳ ಅಲ್ಲ ಅಂತ ಹೇಳಿದ್ರೆ ಅವರು ನಮ್ಮ ವಿರುದ್ಧವಾಗಿ ಶಿಸ್ತಿನ ಕ್ರಮ ಕೈಗೊಳ್ಬೋದು.
ಅದಕ್ಕಂತೂ ನಾವು ಅದಕ್ಕೂ ವೆಲ್ ಆ್ಯಂಡ್ ವೇಸ್ಟ್ ಮಾಡ್ತೀವಿ. ಆದರೆ ಒಂದು ವೇಳೆ ಈ ಸರ್ವೆ ನಂಬರ್ 103 ಗೋಮಾಳ ಮತ್ತು 2 ಎಕರೆ 26 ಗುಂಟೆ ಇದು ಖರಾಬ್ ಜಮೀನು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಈ ಒಂದು ಈ 2 ಎಕರೆ 26 ಗುಂಟೆಗೆ ಕೇವಲ ದಲಿತರಿಗೆ ಮಾತ್ರ ಸೀಮಿತವಲ್ಲದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಜಾತಿ ಜನಾಂಗದಲ್ಲಿ ಇವತ್ತಿನ ದಿವಸ ಬಡವರಿದ್ದಾರೆ, ನಿವೇಶನಗಳಿಲ್ದಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ, ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಸುಮಾರು ಮಂದಿ ಇದ್ದಾರೆ. ಅಂಥವ್ರಿಗೆ ಒಂದು 20-30 ನಿಗದಿಪಡಿಸಿ ಸರ್ಕಾರ ನಿಗದಿಪಡಿಸಲಿ, ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳನ್ನ ನಿಗದಿಪಡಿಸಿ 20-30 ಒಂದು ಖಾಲಿ ನಿವೇಶನ ನಿಗದಿಪಡಿಸಿ ಅವರಿಗೆ ಹಂಚಿಕೆ ಮಾಡಲಿ. ಅದರ ತನಕ ನಾವಂತೂ ಗುಡ್ಸುಗಳು ಹಾಕೋದಂತೂ ಖಂಡಿತ. ಇದರ ವಿರುದ್ಧ ಏನೇ ಪಿತೂರಿ ನಡಲಿ, ಯಾವ ಪ್ರಭಾವಿ ವ್ಯಕ್ತಿಗಳು ಬಂದರೂ ಕೂಡ ನಾವು ಇದಕ್ಕೆ ಮಣಿಲಿಕ್ಕೆ ನಾವು ಸಿದ್ಧವಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ವತಿಯಿಂದ ನಾವು ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಒಂದು ಸರ್ವೆ ನಂಬರ್ 103ರ ಸಮ್ಯ 2 ಎಕರೆ 26 ಗುಂಟೆ ಜಮೀನನ್ನು ಮುಂದಿನ ವಾರದಲ್ಲಿ ಅಂದರೆ ದಿನಾಂಕ 27ರ ಮೇಲೆ ನಾವು ಇಲ್ಲಿ ಗುಡ್ಸ್ಗಳು ಹಾಕೋಕ್ಕೆ ಮುಂದಾಗ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳಿಗೆ ಈಗಾಗಲೇ ನಾವು ಮನವಿ ಕೊಟ್ಟು ಬಂದಿದ್ವಿ. ಇಲ್ಲಿ ಬಂದು ನಾವು ಹೋರಾಟ ಮಾಡ್ತಾ ಇಲ್ಲ, ಇದು ಒಂದು ಮಾಧ್ಯಮಗಳ ಮೂಲಕ ಈ ರೀತಿ ಗುಡ್ಸ್ಗಳು ಆಗ್ತಾ ಇದ್ದೀವಿ ಅಂತ ಬಿಟ್ಟು ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದೀವಿ. ಇಂಥ ನಮ್ಮ ಹೋರಾಟಗಾರ್ತಿಯರ ಮೂಲಕ, ಇದು ನಮ್ಮ ಅಕ್ಕಗೆಯರ ಮೂಲಕ, ನಮ್ಮ ಮಹಿಳೆಯರ ಮೂಲಕ ನಾವು ಈ ಸಂದರ್ಭದಲ್ಲಿ ನಾವು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಇಲ್ಲಿ ಯಾರು ನಿವೇಶನ ರೈತರಿದ್ದಾರೋ, ನಿವೇಶನ ರೈತರು ಯಾರಿದ್ದಾರೋ, ರೈತ ಅಲ್ಲ ರಹಿತ, ಆ ರಹಿತ ಅಂತಂದರೆ ನಿವೇಶನಗಳಿಲ್ದಿರ್ತಕ್ಕಂಥವ್ರು ಅವ್ರು ಗುರುತಿಸಿ ದಯವಿಟ್ಟು ಇಲ್ಲಿ ಗುಡ್ಸ್ಗಳು ಹಾಕ್ಕೊಳ್ಳೋಕ್ಕೆ ತಾಲೂಕು ದಂಡಾಧಿಕಾರಿಗಳು, ತಾಲೂಕು ಆಡಳಿತ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮಾನ್ಯ ಗೌರವಾನ್ವಿತ ಮಾಧ್ಯಮದ ಮೂಲಕ ಪ್ರಸ್ತುತಪಡಿಸ್ತಾ ನಮ್ಮ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ಮುಖಂಡರುಗಳೊಂದಿಗೆ ರಾಮಚಂದ್ರ, ನಮ್ಮ ನಾರಾಯಣ ಸ್ವಾಮಣ್ಣು, ನಮ್ಮ ಪಿ ನಾರಾಯಣ, ನಮ್ಮ ಸಂತೋಷನ್ನು, ನಮ್ಮ ಶಂಕರ್ನಾಗು, ಹಿರಿಯರು, ನಮ್ಮ ಮಂಜುನಾಥು, ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಅಮರೇಶ್ ಅವರ ನೇತೃತ್ವ, ತಿಪ್ಪಯ್ಯ ಮತ್ತು ನಮ್ಮ ಉಮಾರಾಣಿ ಅವರ ನೇತೃತ್ವದಲ್ಲಿ ಉಮಾರಾಣಿಯವರ ನೇತೃತ್ವ ಮತ್ತು ಅವರೆಲ್ಲ ಮಹಿಳಾ ಹೋರಾಟಗಾರ್ತಿಯರ ಮುಖೇನ ನಾವು ಗುಡ್ಸ್ಲಾಕಕ್ಕೆ ಮುಂದಾಗ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್.